ಮೊದಲನೇ ಪತ್ರದಲ್ಲಿ 1ನೇ ಅಧ್ಯಾಯ 3ನೇ ವಾಕ್ಯ. ಪೇತ್ರನು ಬರೆದ ಮೊದಲನೇ ಪತ್ರ 1ನೇ ಅಧ್ಯಾಯ 3ನೇ ವಾಕ್ಯ. ಯಾರಾದರೂ ಓದ್ತೀರಾ? ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯಾಕಂದರೆ ನೋಡಿ, ಇಲ್ಲಿ ಪೇತ್ರರು ಹೇಳ್ತಾರೆ, ನನ್ನ ತಂದೆಯಾದ ದೇವರಿಗೆ. ನನ್ನ ತಂದೆ, ಅವರು ಪರಲೋಕದಲ್ಲಿರುವ ತಂದೆ, ಇಂದು ನನ್ನ ತಂದೆ ನನ್ನೊಂದಿಗೆ ಇದ್ದಾರೆ, ನನ್ನ ಜೊತೆಯಲ್ಲಿದ್ದಾರೆ. ಆ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮ್ಮೊಬ್ಬೊಬ್ಬರಿಗೂ ಕೂಡ ಆ ಶುಭ ಸಂದೇಶದ ಮುಖಾಂತರ, ಯೇಸು ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಮುಖಾಂತರ ನಮಗೆ ಹೊಸ ಜನ್ಮವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಕಾರ್ಯ ಆದದ್ದು ಯಾರಿಂದ ಪ್ರಿಯರೇ? ಈ ಕಾರ್ಯ ನಾವು ಹುಟ್ಟಿದ್ದು ಇರ್ಬೋದು, ಆ ವಚನಗಳನ್ನು ಆಲಿಸಿದ್ದಿರ್ಬೋದು, ಶುಭ ಸಂದೇಶ ನಮಗೆ ಪ್ರಕಟಪಡಿಸಿದ್ದಿರ್ಬೋದು. ಅದೆಲ್ಲವೂ ಆತನ ಕಾರ್ಯ ಆಗಿದೆ, ದೇವರಿಂದ ಆದ ಕಾರ್ಯವಾಗಿದೆ. ಹೊಸ ಜನ್ಮವನ್ನು ಮತ್ತು ಏನು ಕೊಟ್ಟಿದ್ದಾರೆ ನಮ್ಮ ಒಳಗಡೆ, ಮತ್ತು ಜೀವಂತ ನಿರೀಕ್ಷೆಯನ್ನು ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ಜೀವಿಸುವ ನಿರೀಕ್ಷೆ. ಯಾರಿಗಾಗಿ? ಯೇಸುವಿಗಾಗಿ ಜೀವಿಸುವ ಆ ನಿರಂತರ ಆ ನಿರೀಕ್ಷೆಯನ್ನು ನಮಗೆ ಕೊಟ್ಟಿದ್ದಾರೆ. ಯೇಸು ಪ್ರಭುವಿನ ಆ ನಿರೀಕ್ಷೆ. ಯೇಸು ಪ್ರಭು ನನಗಾಗಿ ಬರ್ತಾರೆ, ಆತನೊಂದಿಗೆ ನಾನು ಒಂದಾಗ್ತೇನೆ. ಈ ಸಮಯದಲ್ಲೂ ಕೂಡ ಆತ್ಮದಲ್ಲಿ ನಾನು ಆತನೊಂದಿಗೆ ಇದ್ದೇನೆ. ಆತ್ಮದಲ್ಲಿ ನಾನು ಎಲ್ಲಿದ್ದೇನೆ? ಯೇಸುವಿನ ಜೊತೆಯಲ್ಲಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ನಿದ್ದೇನೆ ಎಂಬ ಆ ಜೀವಂತ ನಿರೀಕ್ಷೆ ನಮಗೆ ಕೊಟ್ಟಿದ್ದಾರೆ. ಈ ನಿರೀಕ್ಷೆಯನ್ನು ಕೊಟ್ಟು ಏನು ಹೇಳ್ತಾರೆ? ನೀಡಿದ್ದಾರೆ. ಮಾತ್ರ ಅಲ್ಲ, ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ, ಅಂದರೆ ಇಂದು ನಾವು ಆತನ ಮಕ್ಕಳಾಗಿದ್ದೇವೆ. ಇಂದು ನಾವು ಆತನ ಮಕ್ಕಳಾಗಿದ್ದೇವೆ ಪ್ರಿಯರೇ. ಯೇಸು ಕ್ರಿಸ್ತರ ಮುಖಾಂತರ, ಯೇಸು ಕ್ರಿಸ್ತರ ಜನನದಿಂದ ಹಿಡಿದು ಮರಣಯಾತನೆ ಮತ್ತು ಪುನರುತ್ಥಾನ, ಸ್ವರ್ಗಾರೋಹಣದ ತನಕ ಆ ವಿಶ್ವಾಸ ನಮ್ಮಲ್ಲಿ ಹುಟ್ಟಿಸಿ ನಾವಿಂದು ಅವರ ಮಕ್ಕಳಾಗಿದ್ದೇವೆ. ಅಂತಹ ನಿರೀಕ್ಷೆಯನ್ನು ಪಡೆದಂಥ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸಿರುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ ಪ್ರಿಯರೇ. ಆ ಸ್ವರ್ಗೀಯ ಸಂಪತ್ತು ಅಳಿಯುವುದಿಲ್ಲ. ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಮ್ಮನ್ನು ಹಕ್ಕು ಬಾಧ್ಯರು. ಆ ಒಂದು ಜನ್ಮ ಸಿದ್ಧ ಹಕ್ಕು, ಆ ಒಂದು ಬರ್ತ್ ರೈಟ್ ನಮಗೆ ಕೊಟ್ಟಿದ್ದಾರೆ. ಇಂದು ಈ ಮಗ ನನ್ನ ಮಗ. ಈ ಮಗ ಪಾಪಿಯಾಗಿದ್ದರೂ ಕೂಡ ನನ್ನ ಮಗನ ಮುಖಾಂತರ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಯೇಸು ಕ್ರಿಸ್ತರಲ್ಲಿ ಇವನು ವಿಶ್ವಾಸ ಇಟ್ಟಿದ್ದಾನೆ, ಆದ ಕಾರಣ ಇವನ ಪಾಪವನ್ನು ನಾನು ಅಳಿಸಿ ಹಾಕಿದ್ದೇನೆ. ಆ ಶಿಲುಬೆಯ ಮರಣದಲ್ಲಿ ಅವನು ವಿಶ್ವಾಸ ಇಟ್ಟಿದ್ದಾನೆ, ಅದಕ್ಕಾಗಿ ಇವನು ಪುನರುತ್ಥಾನದಲ್ಲಿ ಕೂಡ ವಿಶ್ವಾಸ ಇಟ್ಟಿದ್ದಾನೆ. ಅದಕ್ಕಾಗಿ ಇವನು ನನ್ನ ಮಗ ಎಂದು ದೇವರು ನಮ್ಮನ್ನು ಸ್ವೀಕರಿಸಿದ್ದಾರೆ ಪ್ರಿಯರೇ. ಇಂಥ ಸೌಭಾಗ್ಯ ಪಡೆದವರು ನಾವು ಭಾಗ್ಯವಂತರು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಆ ಒಂದು ಸ್ವರ್ಗ ಸಾಮ್ರಾಜ್ಯವನ್ನು ಪಡೆದದ್ದು ಯಾರಿಂದ ಪ್ರಿಯರೇ? ಯೇಸು ಕ್ರಿಸ್ತರ ಮೂಲಕ ನಮಗೆ ಕೊಟ್ಟಿದ್ದಾರೆ. ಇದು ಆದ ಕಾರ್ಯ ಯಾರಿಂದ? ದೇವರಿಂದ ಆದ ಕಾರ್ಯ. 8ನೇ ವಾಕ್ಯ ನಾವು ಓದಿದ್ರೆ ಗೊತ್ತಾಗುತ್ತೆ. ಕ್ರಿಸ್ತ ಯೇಸುವನ್ನು ನಾವು ನೋಡದಿದ್ದರೂ ಅವರನ್ನು ಪ್ರೀತಿಸುತ್ತೇವೆ. ಈ ಸಮಯದಲ್ಲಿ ನಮಗೆ ಯೇಸು ಕಾಣ್ತಾ ಇದ್ದಾರಾ? ನಮಗೆ ಜನರು ಮಾತ್ರ ಕಾಣ್ತಾರೆ ಪ್ರಿಯರೇ. ಆದರೆ ಈ ಸಮಯದಲ್ಲಿ ಒಬ್ಬರನ್ನೊಬ್ಬರು ನೋಡಿ ಒಂದು ಸಲ ಯೇಸುವನ್ನು ನೋಡ್ಲಿಕ್ಕೆ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಪ್ರಿಯರೇ, ಯಾರೆಲ್ಲ ಈ ಜೀವಂತ ನಿರೀಕ್ಷೆಯನ್ನು ಹೊಂದಿದ್ದೀರೋ ಖಂಡಿತವಾಗ್ಲೂ ಒಬ್ಬೊಬ್ಬರಲ್ಲೂ ನೋಡಬೇಕಾದದ್ದು ಯಾರನ್ನು? ನಮ್ಮ ಹೆಸರನ್ನೆಲ್ಲ ಬದಲಾಗಿ ಯೇಸುವನ್ನು ನೋಡಬೇಕು. ಈ ಸಮಯದಲ್ಲಿ ಒಬ್ಬೊಬ್ಬರಿಗೆ ಹೇಳಿ ನೋಡೋಣ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ಅವರು ಅದಕ್ಕೆ ಹೇಳಿದ್ದು ಪ್ರಿಯರೇ, 2 ಆಜ್ಞೆ, ತಂದೆಯಾದ ದೇವರನ್ನು ಪ್ರೀತಿಸೋದು, ನೆರೆಯವರನ್ನು ಪ್ರೀತಿಸೋದು. ಅದಕ್ಕಾಗಿ ನೀವು ನೋಡ್ತಾ ಇದ್ದೀರಾ ಯೇಸುವನ್ನು?
ನೋಡ್ತಾ ಇಲ್ಲ. ಆದರೆ ಯಾರೊಂದಿಗೆಲ್ಲ ಇದ್ದಾರೆ? ಯಾರಲ್ಲೆಲ್ಲ ಈ ಜೀವಂತ ನಿರೀಕ್ಷೆ, ಹೊಸ ಜನ್ಮ ಇದೆಯೋ ಅವರಲ್ಲೆಲ್ಲ ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ. ಯೇಸು ಅವರಲ್ಲಿ ಇದ್ದಾರೆ ಎಂಬ ಒಂದು ನಿರೀಕ್ಷೆ. ನೋಡದಿದ್ದರೂ ಕೂಡ ಅವರನ್ನು ಪ್ರೀತಿಸ್ತೀರಿ. ಯಾವ ಮುಖಾಂತರ ಪ್ರಿಯರೇ? ಒಬ್ಬೊಬ್ಬರನ್ನು ನಾವು ಪ್ರೀತಿಸುವಾಗ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವೆ. ಮಾತ್ರ ಅಲ್ಲ, ನೀವಿಗೆ ಕಣ್ಣಾರೆ ಕಾಣದಿದ್ದರೂ ಅವರನ್ನು ವಿಶ್ವಾಸಿಸ್ತಾ ಇದ್ದೀರಿ. ಈ ದಿನ ನೀವೆಲ್ಲ ಒಟ್ಟಾಗಿ ಬಂದಿದ್ದೀರಲ್ವ, ನಾವೆಲ್ಲ ಒಟ್ಟಾಗಿ ಬಂದಿದ್ದೇವೆ. ಏನಿದೆ ಅಂತೇಳಿ ಬಂದಿದ್ದೇವೆ ಪ್ರಿಯರೇ? ಏನಿದೆ ಅಂತೇಳಿ ಯಾವ ವಿಶ್ವಾಸ ಇಟ್ಕೊಂಡು ಬಂದಿದ್ದೀರಿ? ಯಾಕಂದರೆ 2-3 ನನ್ನ ನಾಮದಲ್ಲಿ ಸೇರಿರುವಾಗ ಅಲ್ಲಿ ಏಸಿರ್ತಾರಂತೇಳಿ ಯೇಸು ಹೇಳಿದ್ದಾರೆ. ಆ ವಿಶ್ವಾಸದಿಂದ ನಾವು ಒಬ್ಬೊಬ್ಬರು ಇಲ್ಲಿ ಸೇರಿದ್ದೇವೆ. ಇಂದು ನಾವು ಆತ್ಮಿಕವಾಗಿ ಸೇರಿದ್ದೇವೆ. ನಾವು ಬೇರೆ ಬೇರೆ ಅಲ್ಲ. ಇಂದು ಬೇರೆ ಬೇರೆ ಮನಗಳಿಂದ ನಾವು ಬಂದಿರ್ಬೋದು, ಆದರೆ ಒಂದೇ ಆತ್ಮರಿಂದ ನಾವು ತುಂಬಿದವರಾಗಿ ಒಂದೇ ದೇಹದ ಅಂಗಗಳು ನಾವಾಗಿದ್ದೇವೆ. ಒಂದೇ ವಿಶ್ವಾಸದಿಂದ ನಾವು ಸೇರಿದ್ದೇವೆ. ಒಂದೇ ಮನಸ್ಸಿನಿಂದ ನಾವು ಸೇರಿದ್ದೇವೆ. ಅದಕ್ಕಾಗಿ ನಾವು ಬಂದಿದ್ದೇವೆ. ಈ ವಿಶ್ವಾಸದೊಂದಿಗೆ ನಾವು ಬಂದಿದ್ದೇವೆ ಪ್ರಿಯರೇ. ಯಾಕೆಂದರೆ ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ಸ್ವರವೆತ್ತಿ ನೋಡೋಣ. ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ಯೇಸು ಇದ್ದಾರೆ. ಅವರು ಕಾಣದಿದ್ದರೂ ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಇದು ನಮ್ಮ ವಿಶ್ವಾಸವಾಗಿದೆ. ವಿಶ್ವಾಸಿಸುತ್ತೀರಿ. ಇದರ ಅಂತಿಮ ಫಲವಾಗಿ ನೋಡಿ, ಇಂದು ನಮಗೆ ಕೊಡುವಂಥ ಅಂತಿಮ ಫಲ, ಪ್ರತಿದಿನ ಇದಾಗಬೇಕು ನಮ್ಮಲ್ಲಿ. ಇದರ ಅಂತಿಮ ಫಲವಾಗಿ ಈ ಪ್ರಾರ್ಥನೆಯ ಒಂದು ಫಲ ನಮಗಿದೆ ಅಲ್ವಾ? ಈ ಪ್ರಾರ್ಥನೆಯ ಫಲ ಅಂದರೆ ಇಂದು ನಾವು ಒಟ್ಟಾಗಿ ಸೇರಿರೋದು ಒಂದು ಉದ್ದೇಶದಿಂದ ಅಲ್ವಾ? ಯಾವುದಾದ್ರೂ ಲೌಕಿಕ ಉದ್ದೇಶ ಅಲ್ಲ, ಬದಲಾಗಿ ಆತ್ಮಿಕ ಉದ್ದೇಶದಿಂದ ನಾವು ಒಟ್ಟಾಗಿ ಸೇರಿದ್ದೇವೆ. ಇದರ ಅಂತಿಮ ಫಲವಾಗಿ ಜೀವೋದ್ಧಾರವನ್ನು ಪಡೆಯುತ್ತೀರಿ. ಅಂದರೆ ಆ ಒಂದು ನಿತ್ಯ ಜೀವದ ಅನುಭವ ನಮ್ಮಲ್ಲಾಗುತ್ತೆ. ಒಂದು ವೇಳೆ ನಮ್ಮಲ್ಲಿ ಮರಣದ ಅನುಭವ ಆಗ್ತಾ ಇರ್ಬೋದು, ಆದರೆ ಆ ಜೀವ ನಮ್ಮಲ್ಲಿ ತುಂಬಲ್ಪಡುವಾಗ ಜೀವವನ್ನು ನಮಗೆ ಅನುಭವಿಸ್ಲಿಕ್ಕಾಗುತ್ತೆ. ಪುನರುತ್ಥಾನವನ್ನು ನಮಗೆ ಅನುಭವಿಸ್ಲಿಕ್ಕಾಗುತ್ತೆ. ಎಲ್ಲೆಲ್ಲಿ ಮರಣದ ಅವಸ್ಥೆ ಇದೆಯೋ ಅಲ್ಲೆಲ್ಲ ಜೀವ ತುಂಬಲ್ಪಡುತ್ತೆ. ಮಾತ್ರವಲ್ಲ, ಈ ಕಾರಣದಿಂದ ಪ್ರಿಯರೇ, ಈ ಜೀವೋದ್ಧಾರ ನಮ್ಮಲ್ಲಿರುವ ಕಾರಣ, ಆ ಪರಿಶುದ್ಧಾತ್ಮರು ನಮ್ಮಲ್ಲಿ ಇರುವ ಕಾರಣ, ಈ ಕಾರಣದಿಂದ ಅವರ್ಣನೀಯವಾದ ಅಂದರೆ ವರ್ಣಿಸ್ಲಿಕ್ಕಾಗದಂತಹ ಮಹದಾನಂದದಿಂದ ನೀವು ನಲಿಯುತ್ತೀರಿ ಅಂತೇಳಿ ಹೇಳ್ತಾರೆ. ಹೊರಗಡೆ ಅಲ್ಲ, ಬದಲಾಗಿ ಒಳಗಡೆ ಆ ಪರಮಾನಂದ ನಮ್ಮನ್ನು ಉಕ್ಕಿ ಹರಿಯುವಂಥ ಒಂದು ಬುಗ್ಗೆಯಾಗಿ ಮಾರ್ಪಡಿಸುತ್ತೆ. ಮಾತ್ರ ಅಲ್ಲ, ಒಂದು ಪರಮಾನಂದದಿಂದ ನಮಗೆ ತುಂಬಲಿಕ್ಕೆ ಸಾಧ್ಯ ಇದೆ. ಅದೇ ವಿಶ್ವಾಸದಿಂದ ಆ ಒಂದು ನಿರೀಕ್ಷೆ ಇರಲಿ. ಈ ಒಂದು ಪ್ರಾರ್ಥನೆಯ ಫಲವಾಗಿ ನನ್ನ ಒಳಗಡೆ ಆ ಮಹದಾನಂದ ತುಂಬಲ್ಪಡುತ್ತದೆ. ಪರಿಶುದ್ಧಾತ್ಮರು ನನ್ನಲ್ಲಿ ಆ ಮಹದಾನಂದವನ್ನು ತುಂಬಿಸ್ತಾರೆ. ಏಕೆಂದರೆ ಜೀವಂತ ನಿರೀಕ್ಷೆಯನ್ನು ಹುಟ್ಟಿಸಿದ ಪರಿಶುದ್ಧಾತ್ಮರು, ನನಗೆ ಹೊಸ ಜನ್ಮವನ್ನು ಕೊಟ್ಟ ಅದೇ ಪರಿಶುದ್ಧಾತ್ಮರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಈ ಸಮಯದಲ್ಲಿ ನಾನು ವಿಶ್ವಾಸಿಸ್ತೇನೆ. ಈ ಒಂದು ಕಾರ್ಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಏಕೆಂದರೆ ಇದು ಆದದ್ದು ದೇವರಿಂದಾದ ಕಾರ್ಯವಾಗಿದೆ. ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಆ ಯೇಸುವಿನ ನಾಮವನ್ನು ನಾವು ಒಟ್ಟಾಗಿ ಸೇರಿ ಕೊಂಡಾಡ್ತೇವೆ. ಯೇಸುವಿನ ನಾಮವನ್ನು ನಾವು ಪ್ರಕಟಪಡಿಸ್ತೇವೆ. ಮಾತ್ರವಲ್ಲ, ಆ ಯೇಸುವಿನ ನಾಮದ ಶಕ್ತಿಯನ್ನು ಕೂಡ ನಾವು ಅನುಭವಿಸ್ತೇವೆ ಎಂಬ ಒಂದು ಭರವಸೆಯಿಂದ, ನಿರೀಕ್ಷೆಯಿಂದ ಈ ಸಮಯದಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ಏಕೆಂದರೆ ಆತನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಮಹದಾನಂದವನ್ನು ಕೊಡುವಂಥ ಆ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಜೀವಂತ ನಿರೀಕ್ಷೆಯನ್ನು ಕೊಟ್ಟಂಥ ಆ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಈ ಸಮಯದಲ್ಲಿ ನಾವು ವಿಶ್ವಾಸಿಸೋಣ, ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ನಾವು ಕಾಣ್ತಾ ಇಲ್ಲದೆ ಇರ್ಬೋದು, ಆದರೆ ಇಮ್ಯಾನ್ಯುವೆಲ್ ಯೇಸು ನಮ್ಮ ಜೊತೆಯಲ್ಲಿದ್ದಾರೆ. ಹೇಳೋಣ ಪ್ರಿಯರೇ, ಇಮ್ಯಾನ್ಯುವೆಲ್ ಯೇಸು ನನ್ನ ಜೊತೆಯಲ್ಲಿ ಇದ್ದಾರೆ. ಇಮ್ಯಾನ್ಯುವೆಲ್ ಯೇಸು ನನ್ನ ಜೊತೆಯಲ್ಲಿ ಇದ್ದಾರೆ. ನಾನು ವಿಶ್ವಾಸಿಸುತ್ತೇನೆ, ಇಮ್ಯಾನ್ಯುವೆಲ್ ಯೇಸು ನನ್ನ ಜೊತೆಯಲ್ಲಿ ಇದ್ದಾರೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ ಅಪ್ಪ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ ದೇವ. ಹಾಲೆಲೂಯ, ಹಾಲೆಲೂಯ. ಉನ್ನತ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ. ವಿಶ್ವಾಸದಿಂದ ಅವರನ್ನು ಸ್ತುತಿಸಿ ಪ್ರಿಯರೇ. ಹಾಲೆಲೂಯ. ಯೇಸುವೇ ಸ್ತೋತ್ರ ಅಪ್ಪ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ ದೇವ. ಸ್ತೋತ್ರ ಅಪ್ಪ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ.
ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀವು ಮಾಡಿದಂಥ ಪ್ರತಿಯೊಂದು ಉಪಕಾರಗಳಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ನಮ್ಮನ್ನು ಜೀವಂತರನ್ನಾಗಿ ಇರಿಸಿದ್ದೀರಿ ಯೇಸುವೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಮ್ಮ ಜೊತೆಯಲ್ಲಿ ನೀವಿದ್ದೀರಿ ಅಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಆ ಮಹದಾನದಿಂದ ನಾವು ನಲಿಯುವಂತೆ ಅಪ್ಪ ನಿಮ್ಮ ಆತ್ಮರಿಂದ ನಮ್ಮನ್ನು ತುಂಬಿಸಿದ್ದೀರಿ ಯೇಸುವೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ದೇವ. ಸ್ತೋತ್ರ 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 ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ದೇವ. ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಮತ್ತೊಮ್ಮೆ ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಒಟ್ಟಾಗಿ ಸೇರಿ ಹೇಳೋಣ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ವ್ಯಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ರೈತ ಜೀವಿತದ ಮಾದರಿಯ ತೋರಿಸಿದ, ಪಾಪ ರೈತ ಜೀವಿತದ ಮಾದರಿಯ ತೋರಿಸಿ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯ, ಪರಿಶುದ್ಧ ಪುಣ್ಯ ನಾಮ. ಒಟ್ಟಾಗಿ ಸೇರಿ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹೌದು ಪ್ರಿಯರೇ, ಈ ಶ್ರೀ ಯೇಸು ನಾಮ ನಾವೆಷ್ಟು ಕೊಂಡಾಡಿದರೂ ಕೂಡ ಅದು ಸಾಕಾಗೋದಿಲ್ಲ. ಏಕೆಂದರೆ ಅತಿಶಯವಾದ ಒಂದೇ ಒಂದು ನಾಮ ಯೇಸುವಿನ ನಾಮ. ನನಗಾಗಿ ಹುಡುಕಿಕೊಂಡು ಬಂದಂಥ ನಾಮ ಯೇಸುವಿನ ನಾಮ. ನನಗಾಗಿ ಪಾಪಿಯಾಗಿರುವಾಗಲೇ ಪ್ರಾಣ ತ್ಯಾಗ ಮಾಡಿದಂಥ ಒಂದೇ ಒಂದು ಏಕೈಕ ನಾಮ ಯೇಸು ನಾಮ. ಈ ಧರೆಯಲ್ಲಿರುವ ಏಕೈಕ ನಾಮ ಯೇಸು ನಾಮ. ಆ ನಾಮದಿಂದ ಅಲ್ಲದೆ ಬೇರೆ ಯಾರಿಂದಲೂ ಕೂಡ ಜೀವೋದ್ಧಾರ ಇಲ್ಲ ಪ್ರಿಯರೇ. ಏಕೆಂದರೆ ನನ್ನ ಬದಲಿಗೆ ಬಂದಂಥ ಯೇಸುವಿನ ನಾಮ. ಈ ಸಮಯದಲ್ಲಿ ನಾವು ಹೇಳೋಣ, ನನ್ನ ಬದಲಿಗೆ ಯೇಸು ಜನಿಸಿದ್ದಾರೆ. ನನ್ನ ಬದಲಿಗೆ ಯೇಸು ಜನಿಸಿದ್ದಾರೆ. ನನ್ನ ಬದಲಿಗೆ ಯೇಸು ಜೀವಿಸಿದ್ದಾರೆ. ನನ್ನ ಬದಲಿಗೆ ಯೇಸು ವಿಧೇಯರಾಗಿದ್ದಾರೆ. ನನ್ನ ಬದಲಿಗೆ ಯೇಸು ವಿಧೇಯರಾಗಿದ್ದಾರೆ. ನನ್ನ ಬದಲಿಗೆ ಪರಿಶುದ್ಧನಾಗಿ ಜೀವಿಸಿದ್ದಾರೆ. ನನ್ನ ಬದಲಿಗೆ ಯೇಸು ಪರಿಶುದ್ಧನಾಗಿ ಜೀವಿಸಿದ್ದಾರೆ. ನನ್ನ ಬದಲಿಗೆ ಯಾತನೆಯನ್ನು ಅವರು ಅನುಭವಿಸಿದ್ದಾರೆ. ನನ್ನ ಬದಲಿಗೆ ಯೇಸು ಯಾತನೆಯನ್ನು ಅನುಭವಿಸಿದ್ದಾರೆ. ನನ್ನ ಬದಲಿಗೆ ಮರಣದ ಫಲವನ್ನು, ಪಾಪದ ಫಲ, ಮರಣವನ್ನು ಯೇಸು ಅನುಭವಿಸಿದ್ದಾರೆ. ನನ್ನ ಬದಲಿಗೆ ನನ್ನ ಪಾಪವನ್ನು, ನನ್ನ ಶಾಪವನ್ನು ಹೊತ್ತು ಹೋಗಿ
ಹೋಗಲಾಡಿಸಲು ಯೇಸು ಮರಣವನ್ನು ಅನುಭವಿಸಿದ್ದಾರೆ. ನನ್ನ ಬದಲಿಗೆ ಯೇಸು ಸಮಾಧಿಯಾಗಿದ್ದಾರೆ. ನನ್ನ ಬದಲಿಗೆ ಯೇಸು ಪುನರುತ್ಥಾನಗೊಂಡಿದ್ದಾರೆ. ನನ್ನ ಬದಲಿಗೆ ಯೇಸು ಪುನರುತ್ಥಾನಗೊಂಡಿದ್ದಾರೆ. ನನ್ನ ಬದಲಿಗೆ ಯೇಸು ಸ್ವರ್ಗಾರೋಹಣರಾಗಿದ್ದಾರೆ. ನನ್ನ ಬದಲಿಗೆ ಯೇಸು ತಂದೆ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ನನ್ನ ಬದಲಿಗೆ ಯೇಸು ತಂದೆ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಇದನ್ನು ನಾನು ವಿಶ್ವಾಸಿಸುತ್ತೇನೆ. ಇಂದು ನಾನು ಪಾಪರಹಿತನಾಗಿದ್ದೇನೆ, ನಿಷ್ಕಳಂಕಳಾಗಿದ್ದೇನೆ, ನಿರ್ದೋಷಿಯಾಗಿದ್ದೇನೆ, ದೇವರ ಮಗಳಾಗಿದ್ದೇನೆ, ಮಗನಾಗಿದ್ದೇನೆ. ನನ್ನ ಜೊತೆಯಲ್ಲಿ ಯೇಸು ಇದ್ದಾರೆ, ಯೇಸು ಇದ್ದಾರೆ, ಯೇಸು ಇದ್ದಾರೆ. ಇಂದು ನಾನು ಜೀವಿಸುತ್ತಾ ಇಲ್ಲ, ಯೇಸು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ನಮ್ಮ ಮಧ್ಯದಲ್ಲಿರುವಾತನೇ ನಿಮಗೆ ಸ್ತೋತ್ರಪ್ಪ. ಇಂದು ದೇವ ಸ್ವರ್ಗದಲ್ಲಿ ಮಂಡಿಸುವ ಹಕ್ಕನ್ನು ನೀವು ಕೊಟ್ಟಿದ್ದೀರಿ ಯೇಸುವೆ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ. ನಿಮ್ಮ ನಾಮಕ್ಕಾಗಿ ಸ್ತೋತ್ರಪ್ಪ. ನಿಮ್ಮ ಪ್ರೀತಿ ಪೂರ್ವಕವಾದ ಆ ತ್ಯಾಗಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ, ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಮತ್ತೊಮ್ಮೆ ಹೇಳೋಣ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ. ಹಾಡುವ ನಾಮ ಹರ್ಷದಿಂದ, ಹರ್ಷದಿಂದ ಹಾಡುವ ನಾಮ. ಸಂತೋಷದಿಂದ ಹಾಡೋಣ. ಹರ್ಷದಿಂದ ಹಾಡುವ ನಾಮ. ನನ್ನೊಂದಿಗೆ ಹರ್ಷದಿಂದ ಹಾಡುವ ನಾಮ. ಮತ್ತೊಮ್ಮೆ ಹರ್ಷದಿಂದ ಹಾಡುವ ನಾಮ. ನನ್ನ ಯೇಸುವಿನ ನಾಮ. ಹರ್ಷದಿಂದ ಹಾಡುವ ನಾಮ. ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಹರ್ಷದಿಂದ ಹಾಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ನನ್ನೊಂದಿಗಿರುವ ನಾಮ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹೌದು ಪ್ರಿಯರೇ, ರೋಗ ಪೀಡಿತರಿಗೆ, ಬಾಧಿತರಿಗೆ, ಪ್ರತಿಯೊಬ್ಬರಿಗೂ ಕೂಡ ಆ ನಾಮ ಬಿಡುಗಡೆಯನ್ನು ಕೊಟ್ಟಿತ್ತು ಪ್ರಿಯರೇ.
ಅನೇಕ ಮಂದಿ ಆ ಅದ್ಭುತವನ್ನು ದೇಹದಲ್ಲಿ ಅನುಭವಿಸಿದ್ರು. ಆದರೆ ಇಂದು ನಾವು ಅನುಭವಿಸ್ತಾ ಇರೋದು ದೇಹದಲ್ಲಿ ಮಾತ್ರ ಅಲ್ಲ, ಇಂದು ನಮ್ಮ ಆತ್ಮದಲ್ಲಿ ಆ ಸೌಖ್ಯವನ್ನು ಅನುಭವಿಸ್ತಾ ಇದ್ದೇವೆ. ಏಕೆಂದರೆ ಸೌಖ್ಯ ಕೊಟ್ಟ ಯೇಸು ನಮ್ಮ ಜೊತೆಯಲ್ಲಿದ್ದಾರೆ. ಸೌಖ್ಯದಾತ ಯೇಸು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಆತ್ಮಿಕ ಮರಣವನ್ನು, ನಮ್ಮ ಆತ್ಮಕ್ಕೆ ಅಂಟಿದ ಆ ರೋಗವನ್ನು, ಬಾಧೆಯನ್ನು, ಪಾಪವನ್ನು, ಶಾಪವನ್ನು ನಮ್ಮೊಬ್ಬೊಬ್ಬರನ್ನು ಕೂಡ ಬಿಡಿಸಿದಂಥ ನಾಮವಾಗಿದೆ. ಈ ಸಮಯದಲ್ಲಿ ಕರಗಳನ್ನೆತ್ತಿ ಮತ್ತೊಮ್ಮೆ ಹೇಳೋಣ, ನನ್ನನ್ನು, ಪಾಪಿಯಾದ ನನ್ನನ್ನು ಪರಿಶುದ್ಧಗೊಳಿಸಿದ ನಾಮ, ನನ್ನ ಆ ಶಾಂತಿಯನ್ನು ತೆಗೆದು ನನಗೆ ಶಾಂತಿಯನ್ನು ಕೊಟ್ಟ ನಾಮ ಯೇಸು ನಾಮ. ನನ್ನ ಸಮಾಧಾನವನ್ನು ತೆಗೆದು ಸಮಾಧಾನವನ್ನು ಕೊಟ್ಟ ನಾಮ ಯೇಸು ನಾಮ. ನನ್ನ ಶಾಪವನ್ನು ತೆಗೆದು ಆಶೀರ್ವಾದವಾಗಿ ಮಾಡಿದ ನಾಮ ಯೇಸು ನಾಮ. ನನ್ನ ಅಶುದ್ಧತೆಯನ್ನು ತೆಗೆದು ಪರಿಶುದ್ಧತೆಯನ್ನು ಕೊಟ್ಟ ನಾಮ ಯೇಸು ನಾಮ. ನನ್ನ ಅಜ್ಞಾನವನ್ನು ತೆಗೆದು ಜ್ಞಾನವನ್ನು ಕೊಟ್ಟ ನಾಮ ಯೇಸು ನಾಮ. ನನ್ನ ಅಪಾರ ಪಾಪಗಳನ್ನು ತೆಗೆದು ಪಾಪಿ ಎಂದು ಪ್ರೀತಿಸಿದಂತ ನಾಮ, ಪಾಪಿಯನ್ನು ಪ್ರೀತಿಸಿದಂತ ನಾಮ, ಪಾಪಗಳನ್ನು ತೆಗೆದು ಹೊತ್ತು ಹೋಗಲಾಡಿಸಿದ ನಾಮ ಯೇಸು ನಾಮ. ನನ್ನ ಎಲ್ಲ ರೀತಿಯ ಅಶುದ್ಧತೆ, ಅಜ್ಞಾನ ಎಲ್ಲವನ್ನು ಕೂಡ ತೆಗೆದು ಹಾಕಿ ದೇವರ ಮಗ, ದೇವರ ಮಗಳು ಎಂದು ಸ್ವೀಕರಿಸಿದ ನಾಮ ಯೇಸು ನಾಮ, ಯೇಸು ನಾಮ, ಯೇಸು ನಾಮ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರಪ್ಪ. ಭೂತ ಬಾಧಿತರಿಗೆ, ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ, ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಮತ್ತೊಮ್ಮೆ ಹೇಳೋಣ, ಭೂತ ಬಾಧಿತರಿಗೆ, ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಷ್ಠರಿಗೂ, ಕುಂಟ ರೋಗಿಗಳಿಗೆಲ್ಲ, ಕುರುಡರಿಗೂ ಕುಷ್ಠರೋಗಿಗಳಿಗೆ ಬಿಡುಗಡೆಯ ಕೊಡುವ ನಾಮ, ಬಿಡುಗಡೆಯ ಕೊಟ್ಟ ನಾಮ. ಮತ್ತೊಮ್ಮೆ ಹೇಳೋಣ, ಬಿಡುಗಡೆಯ ಕೊಟ್ಟ ನಾಮ. ನನಗೆ ಬಿಡುಗಡೆ ಕೊಟ್ಟ ನಾಮ, ಬಿಡುಗಡೆಯ ಕೊಟ್ಟ ನಾಮ. ನನಗೆ ಬಿಡುಗಡೆಯ ಕೊಟ್ಟ ನಾಮ, ಬಿಡುಗಡೆಯ ಕೊಟ್ಟ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಮತ್ತೊಮ್ಮೆ ಹೇಳೋಣ, ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಯೇಸುವೇ, ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ನನ್ನ ಜೊತೆಗಿರುವ ನಾಮ, ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ.
ಹರ್ಷದಿಂದ ಹಾಡುವ ನಾಮ, ಹಲ್ಲೆಲೂಯ ಹರ್ಷದಿಂದ ಹಾಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ನನ್ನೊಂದಿಗಿರುವ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ, ನನ್ನೊಂದಿಗಿರುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೆ ನಿಮಗೆ ಸ್ತೋತ್ರ ದೇವಾ, ಯೇಸುವೆ ನಿಮಗೆ ಸ್ತೋತ್ರ ದೇವಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ನನಗೆ ಇಂಪಾದ ನಾಮ. ಹಲ್ಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ನಿಮ್ಮ ನಾಮಕ್ಕಾಗಿ ಸ್ತೋತ್ರಪ್ಪ, ನಮ್ಮ ಜೊತೆಯಲ್ಲಿರುವ ನಾಮಕ್ಕಾಗಿ ಸ್ತೋತ್ರಪ್ಪ. ಇಮ್ಯಾನುವೇಲನೆ ನಿಮಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರಪ್ಪ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ ದೇವ. ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಈ ಸಮಯದಲ್ಲಿ ಪ್ರಿಯರೇ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಧ್ಯಾನಿಸೋಣ ಪ್ರಿಯರೇ. ಯೇಸುವಿನ ನಾಮವನ್ನು ನಾವು ಬಾಯಲ್ಲಿ ಹೇಳಿದ್ದೇವೆ, ಆದರೆ ಯೇಸು ಹೇಳ್ತಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಯಾರೂ ಕೂಡ ಸ್ವರ್ಗವನ್ನು ಪ್ರವೇಶಿಸುವುದಿಲ್ಲ, ಆದರೆ ತಂದೆಯಾದ ದೇವರ ಚಿತ್ತವನ್ನು ಮಾಡುವವನು ಮಾತ್ರವೇ ಸ್ವರ್ಗವನ್ನು ಪ್ರವೇಶಿಸುತ್ತಾನೆ ಎಂದು ಹೇಳಿದ್ದಾರೆ ಪ್ರಿಯರೇ. ಇಂದು ಆ ಯೇಸು ಯಾರು ಎಂದು ನಮಗೆ ಗೊತ್ತು. ಅಂದು ಜಕ್ಕಾಯನಿಗೆ ಯೇಸುವಿನ ಬಗ್ಗೆ ತಿಳಿದಿತ್ತು, ಯೇಸುವಿನ ಬಗ್ಗೆ ಅವನು ಕೇಳಿಸಿಕೊಂಡಿದ್ದ, ಆದರೆ ಅವನಿಗೆ ಯೇಸುವನ್ನು ನೋಡಲು ಆಗಲಿಲ್ಲ. ಅದೇ ರೀತಿಯಲ್ಲಿ ಪ್ರಿಯರೇ, ಇಂದು ನಮಗೆ ಯೇಸುವಿನ ಬಗ್ಗೆ ಗೊತ್ತು, ಆದರೆ ಅವರನ್ನು ಅನುಭವಿಸ್ಲಿಕ್ಕೆ ಆಗದ ಒಂದು ಪರಿಸ್ಥಿತಿಯಲ್ಲಿ ನಾವು ಇರಬಹುದು. ನಮ್ಮ ಮನಸ್ಸಿನಲ್ಲಿ ಗೊಂದಲ ಇರ್ಬೋದು, ನಮ್ಮ ಜೀವಿತದಲ್ಲಿ ಗೊಂದಲ ಇರ್ಬೋದು. ಆದರೆ ಜಕ್ಕಾಯ ಆಸೆ ಪಟ್ಟದ್ದು ಮಾತ್ರ ಅಲ್ಲ, ಈ ಯೇಸುವನ್ನು ಇಂದು ನಾನು ನೋಡ್ತೇನೆ, ಈ ಯೇಸುವಿನೊಂದಿಗೆ ನಾನು ನಡಿತೇನೆ, ಇಂದು ಯೇಸುವಿನೊಂದಿಗೆ ನಾನು ಊಟ ಮಾಡ್ತೇನೆ, ಯೇಸುವನ್ನು ನಾನು ನೋಡಿಯೇ ತೀರ್ತೇನೆ, ಯಾರು ನೋಡದಿದ್ದರೂ ಕೂಡ ನಾನು ನೋಡ್ತೇನೆ ಎಂದು ಅವನು ಆಸೆ ಪಟ್ಟ ಪ್ರಿಯರೇ. ಅದೇ ರೀತಿಯಲ್ಲಿ ಇಂದು ನೀವು ಕೂಡ ಆಸೆ ಪಡಿ. ಜಕ್ಕಾಯನು ಆಸೆ ಪಟ್ಟು ಅವನು ಮರವನ್ನು ಹತ್ತಿದ. ಇಂದು ಯಾವುದೇ ಮರ ಇಲ್ಲಿಲ್ಲ, ಆದರೆ ವಿಶ್ವಾಸದಲ್ಲಿ ನಾವು ನೋಡೋಣ ಪ್ರಿಯರೇ. ಇಂದು ನಿನ್ನ ಹೃದಯವನ್ನು ನೋಡುವಂಥ ದೇವರು ಇಲ್ಲಿದ್ದಾರೆ, ನಿನ್ನ ಅಂತರಂಗವನ್ನು ನೋಡುವಂಥ ಈಕ್ಷಿಸುವ ದೇವರು ಇಲ್ಲಿದ್ದಾರೆ. ಯೇಸು ಹೇಳ್ತಾರೆ, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನನ್ನು ನೋಡಬೇಕಾ, ನಿನ್ನ ಜೊತೆ ಮಾತಾಡಬೇಕಾ, ನಿನ್ನನ್ನು ಅನುಭವಿಸ್ಬೇಕಾ, ನಿನ್ನ ಹೃದಯದ ಬಾಗಿಲುಗಳನ್ನೆಲ್ಲ ಮುಚ್ಚು. ಈ ಸಮಯದಲ್ಲಿ ನಿನ್ನ ಹೃದಯದಲ್ಲಿ ಯಾರಿಗೆಲ್ಲ ಸ್ಥಾನ ಕೊಟ್ಟಿದೆಯೋ ಅದನ್ನೆಲ್ಲ ತೊರೆದು ಹಾಕು. ಆದರೆ ಒಂದೇ ಒಂದು ಸ್ಥಾನ, ನಿನ್ನ ಹೃದಯವನ್ನು ನನಗೆ ತೆರೆದುಕೊಡು. ಎಲ್ಲ ಬಾಗಿಲುಗಳನ್ನು ಮುಚ್ಚು ಈ ಸಮಯದಲ್ಲಿ.
ಎಲ್ಲ ರೀತಿಯ ಕಷ್ಟಗಳು, ಗೊಂದಲಗಳು, ನೋವುಗಳು ಜಕ್ಕಾಯ ಯಾವುದನ್ನು ನೋಡಲಿಲ್ಲ. ಬದಲಾಗಿ ಅವನು ಹತ್ತಿದ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಮರ ಹತ್ತುವುದಂದ್ರೆ ನಿನ್ನ ಒಳಗಡೆ ನೀನು ಹೋಗು. ನಿನ್ನ ಅಂತರಂಗದಲ್ಲಿ ನಿನ್ನ ತಂದೆ ಕಾಯ್ತಾ ಇದ್ದಾರೆ ನಿನಗಾಗಿ. ಅವರನ್ನು ನೋಡಬೇಕಾದ್ರೆ, ಅವರನ್ನು ಆಲಿಸಬೇಕಾದ್ರೆ ಹೃದಯದ ಎಲ್ಲ ಬಾಗಿಲುಗಳನ್ನು ಈ ಸಮಯದಲ್ಲಿ ವಿಶ್ವಾಸದಿಂದ ಮುಚ್ಚು. ಯಾವುದನ್ನು ನೋಡಬೇಡ. ಬದಲಾಗಿ ಒಂದೇ ಒಂದು ಆಸೆ, ಅಪ್ಪ ನಿನ್ನನ್ನು ನೋಡಬೇಕಪ್ಪ, ನಿನ್ನೊಂದಿಗೆ ನಾನು ಮಾತಾಡಬೇಕಪ್ಪ, ನಿನ್ನೊಂದಿಗೆ ನಾನು ನಡಿಬೇಕಪ್ಪ, ನಿನ್ನ ಜೊತೆಯಲ್ಲಿ ನಾನು ಇರಬೇಕು ಅಪ್ಪ, ಸದಾಕಾಲ ನಾನು ನಿನ್ನೊಂದಿಗೆ ಇರಬೇಕು ಯೇಸುವೆ. ಅಂತಹ ಒಂದು ಆಸೆ ಪಡಿ ಪ್ರಿಯರೇ. ಜಕ್ಕಾಯನನ್ನು ಅಂದು ಕರೆದ್ರು ಯೇಸು. ಅದೇ ರೀತಿಯಲ್ಲಿ ಇಂದು ಕೂಡ ನಿನ್ನನ್ನು ಕರೆಯಲು ಬಂದಂಥ ಯೇಸು, ನಿನ್ನ ಹೆಸರನ್ನು ಹಿಡಿದು ಕರೆಯುವಂಥ ಯೇಸು ಇಲ್ಲಿದ್ದಾರೆ. ಜನಜಂಗುಳಿ ಇತ್ತು, ಆದರೆ ಯಾರ ಹೆಸರು ಅಲ್ಲಿ ಕರೀಲಿಲ್ಲ. ಆದರೆ ನೀನು ಆಸೆ ಪಡುವುದಾದರೆ ಇಂದು ನಿನ್ನ ನಾಮವನ್ನು ಕೂಗಿ ಕರೆಯುವಂಥ ಯೇಸು ಇಲ್ಲಿದ್ದಾರೆ. ಮಾತ್ರವಲ್ಲ, ಬಾ ಜಕ್ಕಾಯನೇ, ಒಡನೆ ಹಿಡಿದು ಬಾ ಎಂದು ಕರೆದ್ರು. ಅದೇ ರೀತಿಯಲ್ಲಿ ನಿನ್ನನ್ನು ಕೂಡ ಎಲ್ಲ ಅವಸ್ಥೆಗಳಿಂದ ಇಳಿಸಿ ಸೌಲನನ್ನು ಪೌಲನಾಗಿ ಮಾಡಿದ ಅದೇ ಯೇಸು ಇಲ್ಲಿದ್ದಾರೆ. ಜಕ್ಕಾಯನೊಡನೆ ನಾನು ನಿನ್ನೊಂದಿಗೆ ಬರಬೇಕು, ನಿನ್ನ ಮನೆಗೆ ನಾನು ಬರಬೇಕು, ನಿನ್ನೊಂದಿಗೆ ನಾನು ಊಟ ಮಾಡಬೇಕು ಅಂತೇಳಿ ಯೇಸು ಬಯಸಿದ್ರು ಪ್ರಿಯರೇ. ಅದೇ ರೀತಿಯಲ್ಲಿ ನಿನ್ನ ಹೃದಯದ ಬಾಗಿಲನ್ನು ತಟ್ಟುವಂಥ ಯೇಸು ಇಲ್ಲಿದ್ದಾರೆ. ನಿನ್ನ ಹೃದಯವನ್ನು ತಟ್ತಾ ಇದ್ದಾರೆ. ನೀನು ಒಂದು ವೇಳೆ ಅವರ ಸ್ವರವನ್ನು ಆಲಿಸಿ ನಿನ್ನ ಹೃದಯದ ಬಾಗಿಲನ್ನು ನೀನು ತೆರೆದು ಕೊಡುವುದಾದರೆ ಖಂಡಿತವಾಗ್ಲೂ ಅವರು ನಿನ್ನ ಮನೆಯೊಳಗೆ ಪ್ರವೇಶಿಸ್ತಾರೆ. ಅಂದು ಜಕ್ಕಾಯನ ಮನೆಗೆ ಬಂದ ದೇವರು ಯೇಸು ಮೊದಲು ಬಂದದ್ದು ಅವನ ಮನಸ್ಸಿಗೆ ಪ್ರಿಯರೇ. ಇಂದು ನಿಮ್ಮ ಮನಸ್ಸಿಗೆ ಬರಮಾಡಿ ಆ ಯೇಸುವನ್ನು. ಇಂದು ನಿಮ್ಮ ಮನಸ್ಸಲ್ಲಿ ಎಲ್ಲ ಇದೆ, ಎಲ್ಲವನ್ನು ತೊರೆದು ಬಿಟ್ಟು ಯೇಸುವೆ ನನ್ನ ಮನಸ್ಸಿಗೆ ಬನ್ನಿ ಅಪ್ಪ, ನನ್ನ ಹೃದಯಕ್ಕೆ ಬನ್ನಿ ಯೇಸುವೆ, ನನ್ನನ್ನು ದೇವ ನೀವು ಮಾರ್ಪಡಿಸಿ ಅಪ್ಪ, ನಿಮ್ಮಂತೆ ನನ್ನನ್ನು ಮಾರ್ಪಡಿಸಿರಿ ಯೇಸುವೆ, ನನ್ನನ್ನು ಬದಲಾಯಿಸಿ ಅಪ್ಪ. ಅಂದು ಜಕ್ಕಾಯನನ್ನು ದೇವ ನೀವು ನಿಮ್ಮ ಮಾತಿನಿಂದ ಬದಲಾಯಿಸಿದಿರಿ. ಅದೇ ರೀತಿಯಲ್ಲಿ ಅಪ್ಪ ಇಂದು ನನ್ನನ್ನು ಕೂಡ ನೀವು ಬದಲಾಯಿಸಿರಿ ಅಪ್ಪ. ನೀವು ನನ್ನೊಂದಿಗೆ ಮಾತನಾಡಿರಿ ಯೇಸುವೆ. ನಿಮ್ಮ ನುಡಿಗಳು ಅಪ್ಪ ನಮ್ಮನ್ನು ಸವರಿ ಶುದ್ಧ ಮಾಡುತ್ತವೆ ಅಪ್ಪ. ದೇವ ಈ ಸಮಯದಲ್ಲಿ ನಾನು ಆಸೆ ಪಡ್ತಾ ಇದ್ದೇನೆ ಯೇಸುವೆ, ಅಂತಹ ದಾಹವನ್ನು ನಮ್ಮಲ್ಲಿ ಹುಟ್ಟಿಸಿರಿ ಅಪ್ಪ. ಪರಿಶುದ್ಧಾತ್ಮರೇ ಈ ಸಮಯದಲ್ಲಿ ಅಪ್ಪ ಪ್ರತಿಯೊಬ್ಬರಲ್ಲೂ ಅಂತ ದಾಹವನ್ನು ನೀವು ಉಂಟು ಮಾಡಿರಿ ಪರಿಶುದ್ಧಾತ್ಮರೇ. ಹಾಲೆಲೂಯ ಯೇಸುವೆ, ಸ್ತೋತ್ರ ಅಪ್ಪ, ಹಾಲೆಲೂಯ. ಹೌದು ಯೇಸುವೆ, ಈ ಸಮಯದಲ್ಲಿ ಅಪ್ಪ ಅಂದು ಜಕ್ಕಾಯನಿಗೆ ಹೇಳಿದಿರಿ, ಇಂದು ಈ ಮನೆ ಉದ್ಧಾರವಾಯಿತು. ಅದೇ ರೀತಿಯಲ್ಲಿ ಅಪ್ಪ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ತಾ ಇದ್ದೇವೆ ಯೇಸುವೆ. ಈ ಸಮಯದಲ್ಲಿ ಅಪ್ಪ ನಮ್ಮ ದೇಹದ ಮುಖಾಂತರ, ನಮ್ಮ ಮನಸ್ಸಿನ ಮುಖಾಂತರ, ನಮ್ಮ ಆಲೋಚನೆ ಮುಖಾಂತರ ಅಪ್ಪ ಅನೇಕ ಪಾಪಗಳನ್ನು ನಾವು ಮಾಡಿದ್ದೇವೆ ಯೇಸುವೆ. ನಾವು ಯೋಗ್ಯರಲ್ಲಪ್ಪ ನಿಮ್ಮ ಮುಂದೆ ನಿಲ್ಲಲು. ಆದರೂ ಯೇಸುವೆ ನಿಮ್ಮ ಮುಂದೆ ಅಪ್ಪ ನಾವು ಧೈರ್ಯದಿಂದ ಬರ್ತಾ ಇದ್ದೇವೆ. ನಿಮ್ಮ ಕೃಪಾಸನವನ್ನು ನಾವು ಸಮೀಪಿಸ್ತಾ ಇದ್ದೇವೆ ಪರಿಶುದ್ಧಾತ್ಮರೇ. ನಮಗೆ ಸಹಾಯ ಮಾಡಿ ಅಪ್ಪ, ಸಹಾಯ ಮಾಡಿರಿ ಪರಿಶುದ್ಧಾತ್ಮರೇ. ನಿಮ್ಮ ನುಡಿಗಳು ಅಪ್ಪ ನಮಗೆ ದೇವ ಹೊಸ ಕಾರ್ಯವನ್ನು ನಮ್ಮಲ್ಲಿ ಉಂಟು ಮಾಡಲಿ ಅಪ್ಪ. ದಾಹಗೊಂಡು ನಾವು ಪ್ರಾರ್ಥಿಸೋಣ ಪ್ರಿಯರೇ. ಹಾಲೆಲೂಯ. ಪರಿಶುದ್ಧಾತ್ಮರೇ ನನ್ನಲ್ಲಿ ಕಾರ್ಯ ಮಾಡಿರಿ ಪರಿಶುದ್ಧಾತ್ಮರೇ, ನನ್ನಲ್ಲಿ ದಾಹವನ್ನು ಹುಟ್ಟಿಸಿರಿ ಪರಿಶುದ್ಧಾತ್ಮರೇ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರ ಯೇಸುವೆ. ನನ್ನ ಬಲವೇ ನಿಮಗೆ ಆರಾಧನೆ ಅಪ್ಪ, ನನ್ನ ಕೋಟೆಯೇ ನಿಮಗೆ ಆರಾಧನೆ ಯೇಸುವೆ, ನನ್ನ ದುರ್ಗವೇ ನಿಮಗೆ ಸ್ತೋತ್ರ ಅಪ್ಪ. ಹಾಲೆಲೂಯ ಯೇಸುವೆ, ಸ್ತೋತ್ರ 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 ಸ್ತೋತ್ರ. Thank you Jesus, praise you Jesus, hallelujah. ಯೇಸುವೆ ಸ್ತೋತ್ರ 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 ಸ್ತೋತ್ರ. Thank you Lord. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ನಿಮ್ಮ ಉಸಿರು ಯೇಸು, ಉಸಿರಿರುವ ದಿನವೆಲ್ಲ ಆರಾಧನೆ. ನಿಮಗೊಬ್ಬರಿಗೆ ಮಾತ್ರವೇ ಆರಾಧನೆ ಅಪ್ಪ. ಉಸಿರಾದ ಯೇಸುವಿಗೆ ಆರಾಧನೆ, ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ, ಆರಾಧನೆ ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ, ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ.
ಉಸಿರು ಯೇಸು ಆಗಿದ್ದಾರೆ. ಅಂದು ಆದಾಮನು ಕಳೆದುಕೊಂಡ ಆ ಜೀವವನ್ನು ಕೊಡಲು ಬಂದಂಥ ಏಕೈಕ ರಕ್ಷಕ ಯೇಸು ಆಗಿದ್ದಾರೆ. ಯೇಸು ಹೇಳ್ತಾರೆ, ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಆ ಉಸಿರು ಯೇಸು, ಉಸಿರಾದ ಯೇಸುವೇ ನಿಮಗೆ ಆರಾಧನೆ. ಇಂದು ನಮ್ಮ ಹೃದಯದಲ್ಲಿ ಯೇಸುವಿಗೆ ಮಾತ್ರವೇ ಜಾಗ ಇರಲಿ ಪ್ರಿಯರೇ, ಯೇಸುವಿಗೆ ಮಾತ್ರವೇ. ಏಕೆಂದರೆ ನನ್ನ ಬಲ ಯೇಸು, ನನ್ನ ಕೋಟೆ ಯೇಸು, ನನ್ನ ದುರ್ಗ ಯೇಸು, ನನ್ನ ಜೊತೆಯಲ್ಲಿರುವವರು ಯೇಸು, ನನ್ನ ಪ್ರಾಣ ಪ್ರಿಯ ಯೇಸು, ಮತ್ತೆ ಯಾರೂ ಅಲ್ಲ. ನಮ್ಮ ಜೊತೆ ಯಾರಿಗೂ ಬರಲಿಕ್ಕಾಗುವುದಿಲ್ಲ, ಯಾರಿಗೂ ಇರಲಿಕ್ಕೂ ಆಗುವುದಿಲ್ಲ. ಶಾಶ್ವತವಾಗಿ ಇರುವವರು ಯೇಸು ಪ್ರಿಯರೇ. ಆ ಯೇಸುವಿಗೆ ಮೊದಲ ಸ್ಥಾನವನ್ನು ಕೊಟ್ಟು ಸಂಪೂರ್ಣವಾಗಿ ಬಿಟ್ಟುಕೊಟ್ಟು ಹೇಳಿ, ನನ್ನ ಬಲವೇ ಆರಾಧನೆ, ನನ್ನ ಕೋಟೆಯೇ, ನನ್ನ ಕೋಟೆಯೇ ಆರಾಧನೆ. ಆ ಬಲವನ್ನು ಅನುಭವಿಸುತ್ತಾ, ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ನನ್ನ ಬಲವೇ, ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ನನ್ನ ಬಲವೇ, ನನ್ನ ಬಲವೇ ಆರಾಧನೆ. ಅನುಭವಿಸುತ್ತಾ, ನನ್ನ ಕೋಟೆ ಆರಾಧನೆ. ಆರಾಧಿಸೋಣ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ, ಆರಾಧನೆ. ತ್ರಯೇಕ ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲೇ. ಅಪ್ಪ ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ, ಆರಾಧನೆ. ನನ್ನ ಜೊತೆಯಲ್ಲಿರುವವರೇ ಆರಾಧನೆ. ಅಪ್ಪ ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ, ಆರಾಧನೆ. ಹೌದು ಪ್ರಿಯರೇ, ಅಂದು ದಾವಿದ ಹೇಳಿದ, ನನ್ನ ಬಲ ಯೇಸು. ಅವನು ರಾಜನಾದರೂ ಕೂಡ ಅವನು ಹೇಳಿದ್ದು, ನನ್ನ ಬಲ ಯೇಸು. ಇಂದು ನೀವು ಹೇಳ್ತಾ ಇರ್ಬೋದು ಕೆಲವರು, ನನ್ನ ಬಲ ನನ್ನ ಹಣ ಅಂತೇಳಿ, ನನ್ನ ಆಸ್ತಿ ನನ್ನ ಬಲ ಅಂತೇಳಿ ಹೇಳ್ಬೋದು ಕೆಲವರು. ಅಥವಾ ನಾನು ಕಟ್ಟಿದಂಥ ಮನೆ ನನ್ನ ಬಲ, ನನಗಿರುವ ಜಾಬ್ ನನ್ನ ಬಲ, ಇದೆಲ್ಲ ಹೇಳ್ತಾ ಇರ್ಬೋದು ಪ್ರಿಯರ. ಆದರೆ ಒಂದಲ್ಲ ಒಂದು ದಿನ ಅದೆಲ್ಲವೂ ಕೂಡ ಅಳಿದು ಹೋಗುತ್ತೆ. ಆದರೆ ಶಾಶ್ವತವಾಗಿ ಉಳಿಯುವಂಥದ್ದು ಒಂದೇ ಒಂದು, ಆತನ ವಚನಗಳಾಗಿವೆ ಪ್ರಿಯರೇ. ವಾಕ್ಯವೇ ಯೇಸು ಆಗಿದ್ದಾರೆ. ಅವರು ಮಾತ್ರವೇ ಶಾಶ್ವತ. ನಮ್ಮನ್ನು ಶಾಶ್ವತ ಜೀವಿತಕ್ಕೆ ಕರೆದುಕೊಂಡು ಹೋಗುವಂಥವರು ಒಬ್ಬರೇ ಯೇಸು. ಇದು ನಿನ್ನ ಬಾಯಲ್ಲಿ ಹೇಳದೇ ಇರಬಹುದು, ನನ್ನ ಬಲ ಇದು ಅದು. ಆದರೆ ಮನಸ್ಸಲ್ಲಿ ನೀನು ಅಂದ್ಕೊಂಡಿದ್ದೀಯಾ? ಒಂದು ವೇಳೆ ಅಂದುಕೊಂಡಿದ್ರೆ ಕ್ಷಮೆ ಯಾಚಿಸು. ನಿನ್ನ ಹೃದಯ ಕೇವಲ ಯೇಸುವಿಗೆ ಮಾತ್ರ. ಈ ಸಮಯದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಹೃದಯದಲ್ಲಿ ಯೇಸುವನ್ನು ಪ್ರತಿಷ್ಠಾಪಿಸು. ಅಂದರೆ ಮತ್ತೆ ಆ ಮರಳಿ ಸ್ಥಾನವನ್ನು ಯೇಸುವಿಗೆ ಮಾತ್ರವೇ ನೀನು ಕೊಡು. ಜಕ್ಕಾಯ ಅವನ ಹೃದಯದಲ್ಲಿ ಇಟ್ಟಿದ್ದ ಆಸ್ತಿ, ಅಂತಸ್ತು, ಹಣ ಎಲ್ಲವನ್ನು ಕೂಡ ಅವನಿಟ್ಟಿದ್ದ. ಆದರೆ ಯೇಸುವನ್ನು ಕಂಡಾಗ, ಯೇಸುವಿನ ವಚನಗಳನ್ನು ಆಲಿಸಿದಾಗ, ಶುಭ ಸಂದೇಶವನ್ನು ಆಲಿಸಿದಾಗ ಅವನು ಎಲ್ಲವನ್ನು ಅವನ ಹೃದಯದಿಂದ ತೆಗೆದು ಎತ್ತಿ ಬಿಸಾಡಿದ. ಬದಲಾಗಿ ಯೇಸುವನ್ನು ಇಟ್ಟ. ಯೇಸುವೆ, ನೀವು ಮಾತ್ರವೇ ನನಗೆ ಸಾಕು ಎಂದು ಹೇಳಿದ. ಈ ಸಮಯದಲ್ಲಿ ನನ್ನ ಪ್ರಾಣ ಪ್ರಿಯ, ನನ್ನನ್ನು ಪ್ರೀತಿಸಿದಂಥ ಒಡೆಯ, ಆಕಾಶವೇ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದದ ಪೀಠ, ಅಷ್ಟು ಉನ್ನತನಾದ ದೇವರು ನನಗಾಗಿ ಧರೆಗಿಳಿದು ಬಂದು ಜೀವಿಸಿ ಯಾತನೆಯನ್ನು ಅನುಭವಿಸಿ ಸತ್ತು ಪುನರುತ್ಥಾನಗೊಂಡು ಎಲ್ಲವನ್ನು ತೀರಿಸಿದಂಥ ಯೇಸು ನನ್ನ ಪ್ರಾಣ ಪ್ರಿಯ ಆಗದೆ ಹೋದರೆ ನನ್ನ ಜೀವಿತ ನಷ್ಟ, ವ್ಯರ್ಥ, ನಶ್ವರ. ಆದರೆ ಇಂದು ಒಂದು ವೇಳೆ ಆತನಿಗೆ ಮರಳಿ ಆ ಸ್ಥಾನವನ್ನು ನೀನು ಕೊಡುವುದಾದರೆ ನಿನಗೆ ಸ್ವಾತಂತ್ರ್ಯ ಇದೆ. ಈ ಸಮಯದಲ್ಲಿ ಆರಿಸು ಯೇಸುವನ್ನು.
ಬೆಂಕಿಯು ನೀರು ನಿನ್ನ ಮುಂದೆ ಇದೆ. ಜೀವ ಯೇಸು ಆಗಿದ್ದಾರೆ. ಯೇಸುವನ್ನು ಆರಿಸು ಈ ಸಮಯದಲ್ಲಿ. ಆರಿಸಿ ಹೇಳು, ನನ್ನ ಪ್ರಾಣ ಪ್ರಿಯನೇ ನಮಗೆ ಸ್ತೋತ್ರಪ್ಪ. ನನ್ನ ಒಡೆಯನೇ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ಯೇಸುವೇ ನನ್ನ ಒಡೆಯನೇ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ಮತ್ತೊಮ್ಮೆ ಆ ಒಡೆಯನ ಸ್ಥಾನವನ್ನು ಯೇಸುವಿಗೆ ಕೊಟ್ಟು ನಾವು ಹೇಳೋಣ, ಒಡೆಯನೇ ಆರಾಧನೆ. ನನ್ನ ಬಾಳಿನ ಯಜಮಾನ ಯೇಸು, ನನ್ನ ಪ್ರಿಯನೇ ಆರಾಧನೆ. ನನ್ನ ಯಜಮಾನ ಯೇಸು, ನನ್ನ ಒಡೆಯನೇ ಆರಾಧನೆ. ನಿನಗೊಬ್ಬರಿಗೆ ಮಾತ್ರವೇ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ ಆರಾಧನೆ. ಮತ್ತೊಮ್ಮೆ ಆರಾಧಿಸೋಣ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ ಆರಾಧನೆ. ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ. ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ. ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ, ಆಮೆನ್, ಹಾಲೆಲೂಯಾ. ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ದೇವಾ ಯೇಸು ದೇವಾ, ಸ್ತೋತ್ರ ದೇವಾ ಯೇಸು ದೇವಾ. ನೀನೇ ನನ್ನ ಮಾರ್ಗ ದೇವಾ, ಯೇಸು ನನ್ನ ಮಾರ್ಗ ದೇವಾ, ಯೇಸು ನನ್ನ ಮಾರ್ಗ ದೇವಾ, ಯೇಸು ನನ್ನ ಮಾರ್ಗ ದೇವಾ. ಜೀವ ಯೇಸು ನನ್ನ ಜೀವ ದೇವಾ, ಯೇಸು ನನ್ನ ಜೀವ ದೇವಾ. ಮತ್ತೊಮ್ಮೆ ಯೇಸು ನನ್ನ ಜೀವ ದೇವಾ, ಯೇಸು ನನ್ನ ಜೀವ ದೇವಾ. ಸತ್ಯ ಯೇಸು ನನ್ನ ಸತ್ಯ ದೇವಾ, ಯೇಸು ನನ್ನ ಸತ್ಯ ದೇವಾ, ಯೇಸು ನನ್ನ ಸತ್ಯ ದೇವಾ, ಯೇಸು ನನ್ನ ಸತ್ಯ ದೇವಾ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮರೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ,
ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ.